ಬ್ಯಾಕ್ SIT ನಾನು ಓದಿದ್ದು. ಸೊ 4 years ಬ್ಯಾಕ್ ಪಕ್ಕದ ಇಷ್ಟ ಇದೊಂದು ಶೇಡ್ ಮಾತ್ರ. ಈ ಶೇಡ್ ಬಂದ್ಬಿಟ್ಟು ಉಟ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಂತೆ ಗೈಸ್. ಇದೊಂದು ಕೌಡೆ ಮತ್ತೆ ಅದಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಕಾಲೇಜ್ ಅಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್, ಅದೇನು ಚೆನ್ನಾಗಿರ್ಲಿಲ್ಲ. ಸೊ ಇದು ಬಂದ್ಬಿಟ್ಟು ನನ್ನ ಕಾಲೇಜ್ ಐಡೆಂಟಿಟಿ ಕಾರ್ಡ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗಲ್ಲಿ ಏನಂತ ಅಂದರೆ ಲೈಕ್ ಏನೇನು ದಿವಸ ಏನೇನು ಕ್ಯಾರಿ ಮಾಡ್ತೀನಿ ನನ್ನ ಬ್ಯಾಗಲ್ಲಿ. ಲೈಕ್ ನಾನು ಶಾಪಿಗೆ ಹೋಗ್ತಾ ಇರ್ತೀನಲ್ವಾ, ಸೊ ವಾಟ್ ಡು ಐ ಕ್ಯಾರಿ ಎವ್ರಿ ಡೇ ಇನ್ ಮೈ ಬ್ಯಾಗ್ ಅಥವಾ ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ಆ ವ್ಲಾಗ್ನ ಇವತ್ತು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಎವ್ರಿ ಡೇ ಕ್ಯಾರಿ ಮಾಡೋಂಥ ಬ್ಯಾಗು ಈ ಬ್ಯಾಗ್ ಏನು ಅಷ್ಟೊಂದು ಕಾಸ್ಟ್ಲಿ ಅಲ್ಲ. ಲೈಕ್ ನಾರ್ಮಲ್ ಯೂಸಿಗೆ ನಾನು ಡೈಲಿ ಯೂಸ್ ಮಾಡ್ತಿರೋದಕ್ಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಲಿ ಅಂತ ಅರೌಂಡ್ ಈ ಬ್ಯಾಗ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 700-800 ಅಷ್ಟೇ. ಸೊ ನೋಡೋಣ ಬನ್ನಿ ಈ ಬ್ಯಾಗಲ್ಲಿ ಏನೇನು ಇಟ್ಕೊಂಡು ಹೋಗ್ತೀನಿ ದಿವಸ ಅಂತ ನೋಡೋಣ. ಓಕೆ, ಫಸ್ಟ್ ಇದರಲ್ಲಿ 1 2 3 4 ಜಿಪ್ಸ್ ಇದೆ ಗೈಸ್. ಫೋರ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಬಂದ್ಬಿಟ್ಟು ಸೊ ಇದೊಂದು ಮೈಕ್ ಇಟ್ಕೊಂಡಿರ್ತೀನಿ. ನಾನು ಯೂಶಲಿ ಆಚೆ ಏನಾರ ಶೂಟ್ ಮಾಡಬೇಕು ಅಂದರೆ ಈ ಮೈಕ್ನ ಯೂಸ್ ಮಾಡ್ತೀನಿ. ಬಿಟ್ಟರೆ ಮನೆ ಒಳಗಡೆ ಎಲ್ಲ ಏನೂ ಯೂಸ್ ಮಾಡಲ್ಲ. ಸೊ ಬಿಟ್ಟರೆ ಈ ಒಂದು ಆ್ಯಪಲ್ ವಾಚ್. ಈ ಆ್ಯಪಲ್ ವಾಚ್ ನಾನು ಚಾರ್ಜ್ಗೆ ಹಾಕಿಲ್ಲ, ತುಂಬ ದಿವಸ ಆಗೋಯ್ತು. ಇನ್ಮೇಲೆ ಡೈಲಿ ಯೂಸ್ ಮಾಡಬೇಕು. ನಾನು ಮುಂಚೆ ತುಂಬ ಫಿಟ್ನೆಸ್ ಫ್ರೀಕ್ ಇದ್ದೆ ಗೈಸ್. ಅವಾಗ ಅರೌಂಡ್ 1 year ಬ್ಯಾಕ್ ಏನೋ, ಅವಾಗ ಡೈಲಿ ಯೂಸ್ ಮಾಡ್ತಿದ್ದಂಥ ವಾಚ್ ಇದು. ಡೈಲಿ ಕ್ಯಾಲರೀಸ್ ಸ್ಟೆಪ್ಸ್ ಆಗಲಿ ಅಥವಾ ಅದೇ ಕ್ಯಾಲರೀಸ್ ಎಷ್ಟು ಬರ್ನ್ ಮಾಡಿದ್ದೀನಿ ಅಂತನಾಗಲಿ ತುಂಬ ಎಲ್ಲ ಥರನೂ ತೋರಿಸ್ತಾ ಇತ್ತಿದ್ದು. ಸೊ ಅವಾಗ ಯೂಸ್ ಮಾಡ್ತಾ ಇದ್ದೆ. ಇವಾಗ ಇದ್ರ ಚಾರ್ಜರ್ ಎಲ್ಲ ಕಳ್ದೋಗ್ಬಿಟ್ಟಿದೆ. ಸೊ ಆ ಚಾರ್ಜರ್ನ ಹುಡುಕಿ ಡೈಲಿ ಇನ್ಮೇಲೆ ಯೂಸ್ ಮಾಡ್ಬೇಕು. ಇದನ್ನ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ, ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ ಗೈಸ್ ಇದು. ಸೊ ಇದನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡಿರ್ತೀನಿ. ಯಾವಾಗ ನಾ ಅಕಸ್ಮಾತ್ ಸುಮ್ಮನೆ ಶೂಟಿಂಗ್ ಸುಮ್ಮನೆ ಹಿಂಗೆ ಹಾಕೊಳ್ಳೋದಕ್ಕಷ್ಟೇ ಗೈಸ್. ಸೊ ಸೆಕೆಂಡ್ ಕಂಪಾರ್ಟ್ಮೆಂಟ್ ಅಂದರೆ ಇದೆ ತುಂಬ ದೊಡ್ಡ ಕಂಪಾರ್ಟ್ಮೆಂಟು. ಇದರಲ್ಲಿ ಏನೇನೋ ಇದೆ, ಲಿಟ್ರಲಿ ಏನೇನೋ ಇದೆ. ಸೊ ಫಸ್ಟ್ ಬಂದ್ಬಿಟ್ಟು ಇದೊಂದು ಚಾರ್ಜರು. ತುಂಬ ಚಾರ್ಜರ್ಸ್ ಇದೆ ನನ್ನ ಬ್ಯಾಗ್ ಒಳಗಡೆ ಅಂತೂ. ಒಂಥರ ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ. ಚಾರ್ಜರ್ನಿಂದ ಸಿಕ್ಕಾಪಡೆ ಮೆಸ್ಸಿ ಆಗ್ಬಿಟ್ಟಿದೆ. ಇದೊಂದು ಚಾರ್ಜರ್ ವಯರ್ ಇದೆ. ಸೊ ಬಿಟ್ರೆ ಇದೊಂದು ಆ್ಯಪಲ್ ಸೈಡರ್ ವೆನೆಗರ್ ಫ್ಲೆಕ್ಸಿಂದು. ನಾನು ಮುಂಚೆ ಯೂಸ್ ಮಾಡ್ತಿದ್ದೆ, ಇವಾಗ ಯೂಸ್ ಮಾಡ್ತಾ ಇಲ್ಲ. ಇದನ್ನ ಎವ್ರಿ ಡೇ ಊಟಕ್ಕಿಂತ ಮುಂಚೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ 1/2 hour ಮುಂಚೆ ವಾಟ್ರ್ ಒಳಗಡೆ ಒಂದೊಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಕುಡಿತಾ ಇದ್ದೆ. ಸೊ ಅದು ನಮಗೆ ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೆ ಗೈಸ್. ನಿಮ್ಗೆ ಹೇಳಬೇಕು ಅಂದರೆ ಇದನ್ನೊಂದ್ಸರಿ ಟ್ರೈ ಮಾಡಿ. ನಿಮಗೆ ಬ್ಲೋಟಿಂಗ್ ಆಗಲಿ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಸೊ ಅದೊಂದು ಬಿಟ್ಟರೆ ಇದೊಂದು ಪರ್ಫ್ಯೂಮ್. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋಂಥ ಪರ್ಫ್ಯೂಮ್. ಇದು ತುಂಬ ಚೆನ್ನಾಗಿದೆ. ಝುಡಿಯೋಲ್ಲಿ ತೊಗೊಂಡಿದ್ದು ಗೈಸ್. ಅರೌಂಡ್ 500 ಏನೋ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ, ಸಾಕಾಗಿದೆ ಗೈಸ್ ಆ್ಯಕ್ಚುಲಿ. ಇದು ನಾನು ಡೈಲಿ ಹಾಕೋತೀನಿ. ಆಚೆ ಹೋದಾಗ್ಲೂ ಕೂಡ ಸೊ ಹಾಕೋತೀನಿ ಗೈಸ್. ಇದೊಂದು ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಇನ್ನೊಂದು ಫ್ಲಿಕ್ಸ್ ಇದೆ. ಬಿಟ್ರೆ ಇದ್ಯಾವುದು ಒಂದಷ್ಟು ಕಾರ್ಡ್ಸ್ ಇರುತ್ತೆ ಗೈಸ್. ಈ ಥರ ಕಾರ್ಡ್ಸ್ ಇನ್ ದ ಸೆನ್ಸ್ ನಾನು ಶಾಪಿಂಗ್ ಹೋಗಿರ್ತೀನಿ. ಯಾವ ಥರ ಅಂದರೆ ನನ್ನ ಶಾಪಿಗೆ ತೊಗೊಂಡು ಬರೋಕ್ಕೆ ಐಟಮ್ಸ್ ಆಗಲಿ ಎಲ್ಲ ಹೋಗಿರ್ತೀನಲ್ಲ. ಸೊ ಅಲ್ಲಿ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿರ್ತಾರೆ. ಅಂದರೆ ಇವಾಗ ನಾನು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಏನಾರ ಕೇಳಿದ್ರೆ ಇನ್ ದ ಸೆನ್ಸ್ ಅವ್ರು ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿರ್ತಾರೆ. ಆ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲವುದು ನನ್ನ ಬ್ಯಾಗ್ ಒಳಗಡೆನೇ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆ ಇಟ್ಟಿರಬೇಕು. ಸೊ ದ್ಯಾಟ್ ಬೇಕಾಗುತ್ತೆ ಮುಂದೆ ಯಾವಾಗ ಬೇಕಾದ್ರೂ ಬೇಕಾಗುತ್ತೆ ಗೈಸ್. ಸೊ ಇದೊಂದು ವಿಸಿಟಿಂಗ್ ಕಾರ್ಡ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಆ್ಯಪಲ್ ವಾಚಿಂದು ಚಾರ್ಜರು ಇಲ್ಲಿದೆ. ಇಲ್ಲ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದ್ರೊಳಗಡೆ ನೋಡ್ತಾ ಇರೋದು. ಇದನ್ನ ನಾನು ಕಳ್ದೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ. ಸೊ ಆ್ಯಪಲ್ ವಾಚ್ ಚಾರ್ಜರ್ ಇಲ್ಲೇ ಇದೆ. ಇನ್ಮೇಲೆ ಹಾಕ್ಕೊಳ್ಬೋದು ಗೈಸ್ ಇದರಲ್ಲಿ. ಸೊ ಅದು ಒಂದಿದೆ. ಬಿಟ್ಟರೆ ಇದೊಂದು ಮೆಂಟೋಸ್ ಇದೆ. ನಾನು ಆ್ಯಕ್ಚುಲಿ ಇದು ನಾನು ತೊಗೊಂಡೇ ಇರಲಿಲ್ಲ. ನನ್ನ ತಂಗಿ ಅವತ್ತು ತೊಗೊಂಡಿದ್ಲು, ನನ್ನ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದ್ದಾಳೆ. ಸೊ ಪ್ಯೂರ್ ಫ್ರೆಶ್ ಬ್ರೆತ್ ಮೆಂಟೋಸ್, ಚಿಕ್ಕ ಮೆಂಟೋಸ್ ಗೈಸ್, ತುಂಬ ಚೆನ್ನಾಗಿರುತ್ತೆ. ಇದೊಂದಿದೆ. ಬಿಟ್ಟರೆ ಇದೇನೋ ಒಂದು ಪೇಪರ್ ಇದೆ. ಇದು ಬಂದ್ಬಿಟ್ಟು ಬಿಲ್. ನಾನು ಹೋಗಿ ಪರ್ಚೇಸ್ ಮಾಡಿರ್ತೀನಲ್ಲ, ಸ್ಯಾರೀಸ್ ಆಗಲಿ ಎಲ್ಲ ಆಗಲಿ. ಸೊ ಬಿಲ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ಆ್ಯಕ್ಚುಲಿ ಒಂದು ಫೈಲ್ ಥರ ಮಾಡಿದ್ದೀನಿ. ಇದು ಲಾಸ್ಟ್ ಟೈಮ್ ಇದ್ರೊಳಗಡೆನೇ ಇತ್ತು. ಸೊ ಅದರೊಳಗಡೆನೇ ಇದೆ. ಅದನ್ನು ಹೋಗಿ ನೀಟಾಗಿ ಫೈಲಲ್ಲಿ ಹಾಕಬೇಕು. ಸೊ ಇದಾದಮೇಲೆ
ಇದೊಂದು ಕ್ಯೂಟ್ ಟೆಡಿ ಬೇರ್ ಅಂದ್ರೆ ಇದು ಆಕ್ಚುಲಿ ನಾನು ಇಲ್ಲಿಗೆ ಹಾಕಿದ್ದೆ, ಮುರಿದೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಕ್ಯೂಟ್, ವೆರಿ ಕ್ಯೂಟ್, ತುಂಬಾ ಚೆನ್ನಾಗಿದೆ. ಇದು ಸಖತ್ ಸಾಫ್ಟ್ ಆಗಿದೆ. ಈ ತರ ಸಾಫ್ಟ್ ಆಗುತ್ತಲ್ಲ ನಂಗೆ ಸಖತ್ ಇಷ್ಟ ಗೈಸ್. ಅಂದ್ರೆ ನೋಡಿ ಈ ತರ ಆಗ್ಲಿ, ಈ ತರ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಸಖತ್ ಇಷ್ಟ. ಇನ್ನೊಂದು ಆಕ್ಚುಲಿ ಎಲಿಫೆಂಟ್ ಇದೆ, ಆ ಎಲಿಫೆಂಟ್ ಮಾತ್ರ ಸಖತ್ತಾಗಿದೆ, ಅದನ್ನ ತೋರಿಸ್ತೀನಿ ನೆಕ್ಸ್ಟ್. ಅದನ್ನು ನಾನು ಈ ತರ ಇಲ್ಲಿ ಹಿಂದೆ ಹಾಕೊಂಡಿದ್ದೆ, ಅದ್ರ ಕಿತ್ತೋಗ್ಬಿಡ್ತದು. ಸೊ ಆಸ್ ಯೂಶುವಲ್ ಒಂದು ಪೆನ್ ಇರುತ್ತೆ, ಸೊ ದಟ್ ಯಾವಾಗ ನಾ ಬೇಕು ಅಂದ್ರೆ ಬರೆಯೋದಕ್ಕೆ ಬೇಕಾಗುತ್ತೆ ಅಂತ ಒಂದು ಪೆನ್ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ ಗೈಸ್. ಚಿಕ್ಕ ಕಂಪಾರ್ಟ್ಮೆಂಟಲ್ಲಿ ಲೈಕ್ ನಂದು ಕಾರ್ಡ್ಸ್ ಆಗಲಿ, ಇನ್ ದ ಸೆನ್ಸ್ ATM ಕಾರ್ಡ್ಸ್ ಆಗಲಿ, ಮತ್ತು ಮೇಯ್ನ್ ಆಗಿ ಆಧಾರ್ ಕಾರ್ಡ್ ಅಂತೂ ತುಂಬ ಇಂಪಾರ್ಟೆಂಟು. ನಾನು ಯೂಶಲಿ ಬಸ್ಸಲ್ಲಿ ಜಾಸ್ತಿ ಓಡಾಡ್ತಿರ್ತೀನಿ. ಏನಾರ ಐಟಮ್ಸ್ ಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ನಾನು ಯೂಶಲಿ ಜಾಸ್ತಿ ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ, ಆವಾಗ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ತೀನಿ. ಸೊ ದಟ್ ಫ್ರೀಯಾಗಿ ಬರುತ್ತಲ್ಲ ಗೈಸ್ ಬಸ್ಸಲ್ಲಿ. ಸೊ ಇದೊಂದು ಮಾಮೂಲಿ ATM ಕಾರ್ಡ್ಸು. ಇದು ಯಾವುದೋ ಮತ್ತೆ ವಿಸಿಟಿಂಗ್ ಕಾರ್ಡ್ ಸಿಕ್ತು. ಈಗ ನೋಡಿ ಈ ಥರ ಎಲ್ಲ ಒಳಗಡೆ ಇರುತ್ತೆ, ನಾನು ನೋಡೇ ಇರಲ್ಲ. ಮತ್ತೆ ನಾನು ಎಲ್ಲ ಕಡೆ ಸರ್ಚ್ ಎಲ್ಲ ಕಡೆ ಹುಡುಕ್ತಾ ಇರ್ತೀನಿ, ಎಲ್ಲೋಯ್ತು ವಿಸಿಟಿಂಗ್ ಕಾರ್ಡ್ಸು, ಯಾವ ಶಾಪಲ್ಲಿ ಬೈ ಮಾಡಬೇಕು ಅದು ಇದು ಅಂತ ಮಾಮೂಲಿ. ಸೊ ಇದು ಬಂದ್ಬಿಟ್ಟು ನನ್ನ ಕಾಲೇಜ್ ಐಡೆಂಟಿಟಿ ಕಾರ್ಡ್. ಅವಾಗ 4 years ಬ್ಯಾಕ್ SIT ನಾನು ಓದಿದ್ದು. ಸೊ 4 years ಬ್ಯಾಕ್ ನನಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದು. ಇವಾಗಲೂ ಇದೆ ಗೈಸ್, ಲೈಫ್ ಟೈಮ್ ಮೆಮೊರಿ ಅಲ್ಲ. ಅದಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸು, ಕಾಲೇಜ್ ಅಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸು, ಅದೇನು ಚೆನ್ನಾಗಿರಲಿಲ್ಲ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಒಂದು ಮೆಮೊರಿಗಂತ ಒಂದು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್. ನಾನು ಯೂಶಲಿ ಕಾರು ಓಡಿಸ್ತಾ ಇರ್ತೀನಿ, ಮತ್ತು ಗಾಡಿನೂ ಸಿಕ್ಕಾಬಳೆ ಓಡಿಸ್ತಿರ್ತೀನಲ್ಲ, ಸೊ ಇರಲಿ ಅಂತ ಒಂದು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿದ್ದೀನಿ. ಅಷ್ಟಿದೆ ಗೈಸ್. ಎಷ್ಟು ಮಧ್ಯದ ಕಂಪಾರ್ಟ್ಮೆಂಟಲ್ಲಿರೋದು. ಸೊ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಕ್ಯಾಲ್ಕುಲೇಟರ್ ಇದೆ. ಇದೊಂದು ಕ್ಯಾಲ್ಕುಲೇಟರ್ ಇದೆ, ಇದು ನಂದು ಅಲ್ಲ, ನನ್ನ ಫ್ರೆಂಡಿಂದ ಆ್ಯಕ್ಚುಲಿ ಕ್ಯಾಲ್ಕುಲೇಟರು. ಸೊ ನಾನು ಕ್ಯಾಲ್ಕುಲೇಟರ್ ಯಾವಾಗ ಜಮಾನದಲ್ಲಿ, ಇನ್ ದ ಸೆನ್ಸ್ ನಾನು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತೊಗೊಂಡಿದ್ದು ಫಸ್ಟ್ ಇಯರಲ್ಲಿ, ಅದು ಸೆಕೆಂಡ್ ಇಯರಲ್ಲೇ ಕಳ್ದೋಗ್ಬಿಡ್ತು. ಆವಾಗ ನಮ್ಮ ಅಣ್ಣಂದು ಯೂಸ್ ಮಾಡ್ತಿದ್ದೆ, ಮತ್ತೆ ಅದು ಕಳ್ದೋಯ್ತು. ಮತ್ತೆ ಅವಾಗ ನನ್ನ ಫ್ರೆಂಡ್ಸಿಂದು ಇಸ್ಕೊಂಡು ಯೂಸ್ ಮಾಡ್ತೀನಿ. ಸುಮ್ಮನೆ ಗೈಸ್, ಒಂದು ಕ್ಯಾಲ್ಕುಲೇಟರ್ಗೆ 900,000 rupees ಪೇ ಮಾಡಬೇಕು ಸೈಂಟಿಫಿಕ್. ಏನಕ್ಕೆ? ಬರೀ ಇಂಟರ್ನಲ್ಸಿಗೆ ಬೇಕಾಗಿರುತ್ತೆ ಅಥವಾ ಎಕ್ಸಾಮ್ಸಿಗೆ ಬೇಕಾಗುತ್ತೆ. ಸೊ ಹಂಗೆ ತಗೊಂಡ್ಬಿಡ್ತಾ ಇದ್ದೆ. ಬಿಟ್ರೆ ಇದೊಂದು ಚಿಕ್ಕ ಪರ್ಸ್ ಇದೆ ಗೈಸ್. ಇದು ಮೇನ್ ಆ್ಯಕ್ಚುಲಿ ನನಗೆ. ಸೊ ಇದರಲ್ಲಿ ನಾನು ಅಂಗಡಿಲಿ ಬರೋವಂಥ ಕ್ಯಾಶ್ ಎಲ್ಲ ಡೈಲಿ ಏನು ಕ್ಯಾರಿ ಮಾಡಲ್ಲ, ಎಲ್ಲ ಲಾಕರಲ್ಲಿ ಇಟ್ಬಿಡ್ತೀನಿ. ಸೊ ಸ್ವಲ್ಪ ಲೈಕ್ ಡೈಲಿ ಇವಾಗ ಬರುತ್ತಲ್ಲ, ಇದನ್ನ ನೆಕ್ಸ್ಟ್ ಇವಾಗ ಇಡ್ತೀನಿ. ಸೊ ಅದ್ರಲ್ಲಿ ಮೇನ್ ಏನಂತ ಅಂದರೆ, ನಾನು ನಿಮಗೆ ಇದ್ರ ಬಗ್ಗೆ ಹೇಳಲೇಬೇಕು. ಇದ್ರ ಬಗ್ಗೆ ಏನಂತ ಅಂದರೆ, ನಮ್ಮ ಅಜ್ಜಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಇಟ್ಕೊಂಡು ಹೋದ್ರೆ ತುಂಬ ಒಳ್ಳೇದಂತೆ ಗೈಸ್. ಇದು ಒಂದು ಕೌಡೆ ಮತ್ತು ದೇವರಿಗೆ ಪೂಜೆ ಮಾಡಿಸಿರುವಂಥ ಒಂದು ರೂಪಾಯಿ ಕಾಯಿನು. ಆ್ಯಕ್ಚುಲಿ ತುಂಬ ಒಳ್ಳೇದಂತೆ. ಅಂದರೆ ನನಗೆ ಹೇಳ್ಬೇಕು ಅಂದರೆ, ಇನ್ ದ ಸೆನ್ಸ್ ಸ್ಟಾರ್ಟ್ ಆದಾಗಿಂದ, ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ, ಇನ್ ದ ಸೆನ್ಸ್ ನನ್ನ ಬಿಸ್ನೆಸ್ ಬಂದ್ಬಿಟ್ಟು ಸ್ಯಾರಿ ಬಿಸ್ನೆಸ್ ಅಲ್ಲ. ಸೊ ಅವಾಗ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಒಂದು ಸರಿನೂ ಈ ಪಾಕೆಟಲ್ಲಿ ಖಾಲಿನೇ ಆಗಿಲ್ಲ. ಇನ್ ದ ಸೆನ್ಸ್ ಒಂದು ಸರಿನೂ ನಂದು ದುಡ್ಡೇ ಖಾಲಿ ಆಗಿಲ್ಲ. ಇನ್ ದ ಸೆನ್ಸ್ ಇರುತ್ತೆ ಗೈಸ್, 10 ರೂಪಾಯಿ ಇಲ್ಲ 2 ರೂಪಾಯಿ ಇರೋದು ಇದ್ದೇ ಇರುತ್ತೆ ನಂದು ಪಾಕೆಟಲ್ಲಿ. ಖಾಲಿ ಆಗೋಗ್ತಿದ್ದಂಗೆ ಬಂದ್ಬಿಡುತ್ತೆ. ಅದೇನೋ ದೇವ್ದು, ಆ್ಯಕ್ಚುಲಿ ನಾನು ದೇವ್ರನ್ನ ನಂಬ್ತೀನಿ, ಇಲ್ಲ ಅಂತ ಅಲ್ಲ. ಸೊ ಇದೊಂದಿದೆ. ಸೊ ಫಸ್ಟ್ ಟೈಮ್ ನಮ್ಮ ಅಜ್ಜಿ ಪೂಜೆ ಮಾಡಿಸಿ ಒಳ್ಳೇದಾಗಲಿ ಬಿಸ್ನೆಸ್ಸಿಗೆ ಅಂತ ಇದನ್ನು ಮಾಡಿಸ್ಕೊಟ್ಟಿದ್ದು ನನಗೆ. ಸೊ ಅದನ್ನು ನಾನು ಇದು ಆ್ಯಕ್ಚುಲಿ ನಮ್ಮ ಅಜ್ಜಿನೇ ಕೊಟ್ಟಿದ್ದು. ಇದನ್ನು ಆ್ಯಕ್ಚುಲಿ ಪೂಜೆ ಮಾಡಿಬಿಟ್ಟು ಕೊಟ್ಟರು. ಸೊ ತುಂಬ ಒಳ್ಳೇದಾಗಲಿ ಅಂತ. ಸೊ ಡೈಲಿ ಇದರಲ್ಲೇ ಕ್ಯಾರಿ ಮಾಡೋದು ನಾನು. ಇದರಲ್ಲೆಲ್ಲ ಕ್ಯಾಶ್ ಇಟ್ಕೊಂಡು ಬರ್ತೀನಿ, ಮಿಕ್ಕಿದೆಲ್ಲ ಫೋನ್ಪೇ. ಆ್ಯಕ್ಚುಲಿ ಯೂಶ್ವಲಿ ಡಿಜಿಟಲ್ ಪೇಮೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದಾದರೆ ಕ್ಯಾಶ್ ಹಾಕೋಸ್ಕರ ಇದನ್ನ ಇಟ್ಕೊಂಡಿದ್ದೀನಿ ಈಗ. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಮತ್ತೆ ಇನ್ನೊಂದು ಪೆನ್ ಸಿಕ್ತು. ಇವು ಬರ್ತಾನೆ ಇರುತ್ತೆ ಪೆನ್ಗಳಂತೂ, ಏನು ಒಂದು ಕಳ್ದೋಗುತ್ತೆ ಅಂತ ಇನ್ನೊಂದು ತೊಗೊಂಡಿರ್ತೀನಿ, ನೋಡಿದ್ರೆ ಹಳೇದು ಮತ್ತೆ ಸಿಕ್ಕಿರುತ್ತೆ. ಸೊ ಮತ್ತೆ ಇನ್ನೊಂದೇನಂದರೆ ಮೇಜರಾಗಿ ಇದೊಂದು ಅಡ್ಯಾಪ್ಟರ್. ಇದೊಂದು ಆ್ಯಕ್ಚುಲಿ ನಂದು ಗೇಮಿಂಗ್ ಇಂದು ಒಂದಿದೆ, ಸ್ಟೀಮ್ ಡೆಕ್ ಇದೆ. ಸೊ ಅದ್ರ ಅಡ್ಯಾಪ್ಟರ್ ಇದನ್ನ ನಾನು ಆ್ಯಕ್ಚುಲಿ ಐಪ್ಯಾಡ್ ಕೂಡ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಇದೊಂದು 3 pin, ಲೈಕ್ ಇದು ಅಡ್ಯಾಪ್ಟರಿಗೆ ಕೆಲವೊಂದು ಆಗಲ್ಲ. ಸೊ ಇದನ್ನ ಹಾಕಿ ಇದಕ್ಕೆ ಯೂಶಲಿ
ಪಿನ್ಸ್ ಆಗಲ್ಲ ಗೈಸ್. ಸೊ ಇದನ್ನ ಹಾಕಿ ಅಡಾಪ್ಟರ್ ಚಾರ್ಜಿಂಗ್ ಪಾಯಿಂಟಿಗೆ ಸಿಕ್ಸಕ್ಕೆ ಇವೆರಡೊಂದು. ಮತ್ತೆ ಇನ್ನೇನಿದೆ ಅಂತ ಅಂದ್ರೆ ಇದು ದುಡ್ಡಿದೆ, ಮಾಮೂಲಿ ಕ್ಯಾಶ್. ಆಕ್ಚುಲಿ ನನ್ನ ಫ್ರೆಂಡಿಂದಿದು ಬೈ ಮಿಸ್ಸಾಗಿ ನಾನು ತಗೊಂಡ್ಬಂದ್ಬಿಟ್ಟಿದ್ದೀನಿ. ಇದನ್ನ ಆಕ್ಚುಲಿ ಪಾಪ ಅವಳಿಗೆ ವಾಪಸ್ ಕೊಡ್ಬೇಕು ನಾನು. ಸೊ ಅವತ್ತಿಂದ ಅನ್ಕೋತಾ ಇದ್ದೀನಿ ಕೊಡೋಣ ಅಂತ. ಇದನ್ನು ಹೋಗ್ತಾನೆ ಇಲ್ಲ, ನನ್ನ ಬ್ಯಾಗೆಲ್ಲ ಉಳ್ಕೊಂಡ್ಬಿಟ್ಟಿದೆ. ಸೊ ಇವತ್ತು ಪಾಪ ನನ್ನ ಫ್ರೆಂಡಿಗೆ ಕೊಡ್ತೀನಿ ಗೈಸ್ ಇದನ್ನು. ಸೊ ಆಸ್ ಯೂಶುವಲ್ ಇದೊಂದು ಲಿಪ್ ಗ್ಲಾಸ್. ಇದಂತೂ ನನಗೆ ಸಖತ್ ಇಷ್ಟ. ಇದು ಒಂದು 3 to 4 ಅಂತ ಅಷ್ಟು ತೊಗೊಂಡ್ಬಿಟ್ಟಿದ್ದೀನಿ. ಇದು ನಾನು ತಗೊಂಡಿದ್ದು ಝೂಡಿಯೋ ಅಲ್ಲಿ. ಸಖತ್ತಾಗಿದೆ. ನ್ಯೂಡ್ ಕಲರ್ಸ್, ನನಗೆ ನ್ಯೂಡ್ ಕಲರ್ಸ್ ಅಂದರೆ ಎಷ್ಟು ಲೈಕ್ ಟಿಂಟೆಡ್ ಥರ ಬರುತ್ತೆ ಗೊತ್ತಾ ವಯಸ್ಸು, ಒಂಥರ ಲಿಪ್ ಪ್ಲಮ್ ಆಗುತ್ತೆ. ಸೊ ಸಖತ್ ಇಷ್ಟ ಇದೊಂದು ಶೇಡ್ ಮಾತ್ರ. ಈ ಶೇಡ್ ಬಂದ್ಬಿಟ್ಟು ಮುವಾ ಬರ್ಸ್ಟ್ ಅಂತೆ, MAUVEBURST ಅಂತೆ, M01 ಲಿಪ್ ಗ್ಲಾಸ್. ಸೊ ನಾನು ಇದನ್ನ ಎಂತ ಕ್ಯಾರಿ ಮಾಡ್ತೀನಿ ಅಂದರೆ ನಾನು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡೋದು. ಇನ್ ದ ಸೆನ್ಸ್ ಲಿಪ್ಗಾಗಲಿ, ಚಿಕ್ ಟಿನ್ಸ್ಗಾಗಲಿ, ಎಲ್ಲದಕ್ಕೂ ಇದನ್ನ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ನೀವು ನೋಡ್ಬೋದು ಸಖತ್ತಾಗೆ ಚೆನ್ನಾಗಿರುತ್ತೆ. ಸೊ ನನಗೆ ಫೇವ್ರೆಟ್ ಅಂತ ಅಂದ್ಕೊಳ್ಳಿ. ಇದು ಖಾಲಿ ಆಗ್ತಿದ್ದಂಗೆ ನಾನು ತೊಗೊಂಡು ಹೋಗ್ತೀನಿ. ಆಲ್ಮೋಸ್ಟ್ ಇದೊಂದು 250 ರುಪೀಸೋ 200 ರುಪೀಸೋ ಏನೋ ಇರುತ್ತೆ. ಸೊ ಈ ಲಿಪ್ ಗ್ಲಾಸ್ ಒಂದು ತೊಗೊಂಡು ಹೋಗ್ತೀನಿ. ಮತ್ತು ಸೊ ಇನ್ನೇನಿದೆ ಅಂದರೆ ಇದೊಂದು ಜುಮ್ಕಾ ಸೆಟ್ಸ್ ಇದೆ ಗೈಸ್. ಆ್ಯಕ್ಚುಲಿ ನಾನು ಇದನ್ನ ಏನಂತ ಕ್ಯಾರಿ ಮಾಡಿದ್ದೀನಿ ಅಂದರೆ ಒಂದು ಶೂಟ್ ಮಾಡಬೇಕಾಗಿತ್ತು. ಇದರಲ್ಲಿ ನೀವು ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲೆಲ್ಲ ನಾನು ಪ್ರಮೋಷನ್ ಶೂಟ್ಸ್ ಅಂದರೆ ಇದೆಲ್ಲ ನಾನೇ ಹಾಕ್ಕೊಂಡು ತೋರಿಸ್ತಾ ಇರ್ತೀನಿ. ಸೊ ಇದೊಂದು ಜ್ಯುವೆಲ್ರಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ನನ್ನ ಶಾಪ್ ಬಂದ್ಬಿಟ್ಟು SIT ಬ್ಯಾಗ್ ಗೇಟಲ್ಲಿ ಸಿಚುಯೇಟ್ ಆಗಿರೋದು, ಸುದೃಶ್ಯ ಕಲೆಕ್ಷನ್ಸ್ ಅಂತ. ನೀವು ಅಲ್ಲೇ ಬಂದ್ಬಿಟ್ಟು ನೋಡ್ಬೋದು. ಇನ್ ದ ಸೆನ್ಸ್ ಇಲ್ಲ ನಮ್ದ್ರಲ್ಲಿ ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ಶಿಪ್ಪಿಂಗ್ ಕೂಡ ಇದೆ, ಅಥವಾ ಆನ್ಲೈನ್ ಕೂಡ ಇದೆ. ಸೊ ದಟ್ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಾವು ಆಲ್ ಓವರ್ ಇಂಡಿಯಾ ಶಿಪ್ ಮಾಡ್ತೀವಿ ಗೈಸ್. ಸೊ ಅಷ್ಟಿದೆ. ಬಿಟ್ಟರೆ ಈ ಥರ ಸ್ವಲ್ಪ ಇರುತ್ತೆ ಗೈಸ್, ಈ ಥರ ಸ್ವಲ್ಪ ಶಾಪಿಂಗಿಂದಾಗಲಿ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ಬಸ್ಸಿನ ಟಿಕೆಟ್ಸ್, ಮೇನ್ಲಿ ಬಸ್ಸಿನ ಟಿಕೆಟ್ಸ್ ಇರುತ್ತೆ. ಒಂದ್ಸರಿ ಏನಾಗೋಗಿತ್ತು ಅಂದರೆ ಲಾಸ್ಟ್ ಟೈಮ್ ರೀಸೆಂಟಾಗಿ ಬೆಂಗಳೂರಿಗೆ ಹೋಗಿದ್ದೆ ನಾನು. ಸೊ ಅವಾಗ ಏನಾಗೋಯ್ತು ಅಂದರೆ ಟಿಕೆಟ್ ಕೊಟ್ಟರು ಗೈಸ್, ಟಿಕೆಟ್ ಕೊಟ್ಟರು. ಸೊ ನನಗೆ ಯಾವತ್ತೂ ಈ ಎಕ್ಸ್ಪೀರಿಯನ್ಸ್ ಹಾಗೆ ಇರಲಿಲ್ಲ. ಫಸ್ಟ್ ಟೈಮ್, ಎವ್ರಿ ಟೈಮ್ ಟಿಕೆಟ್ ಕೊಡ್ತಿದ್ರು ಯಾವಾಗಲೂ ಬ್ಯಾಗಲ್ಲೇ ಇಟ್ಕೋತಾ ಇದ್ದೆ ನಾನು. ಈ ಸರಿ ಏನಾಗೋಯ್ತು, ಬಿಸಾಕ್ಬಿಟ್ಟೆ. ಗೊತ್ತಿಲ್ಲ ನಾನು ಎಂತಕ್ಕೆ ಬಿಸಾಕ್ದೆ ಅಂತ. ಸೊ ಅದನ್ನ ಬಿಸಾಕ್ಬಿಟ್ಟೆ. ನೋಡಿದ್ರೆ ಬರ್ಬೇಕಾದ್ರೆ ಇನ್ನೇನು ತುಮಕೂರಿಗೆ ಎಂಟ್ರ್ ಆದ್ವಿ, ಅವಾಗ ಪೊಲೀಸವ್ರು ಬಂದರು. ಪೊಲೀಸವರು ಅಥವಾ ಟಿಕೆಟ್ ಚೆಕಿಂಗ್ ಬರ್ತಾರಲ್ಲ ಗೈಸ್, ಅವ್ರು ಬಂದ್ಬಿಟ್ಟು ಟಿಕೆಟ್ ಎಲ್ಲಮ್ಮ ಅಂತ ಕೇಳಿದ್ರು. ನನಗೆ ಶಾಕ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎಷ್ಟೊಂದು ಸರಿ ನಾನು ಬಸ್ಸಲ್ಲಿ ಓಡಾಡಿದ್ದೀನಿ, ಯಾವತ್ತೂ ಆ ಥರ ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ಅವ್ರೇನ ಅವತ್ತೇ ಆಗಬೇಕಾ, ನಾನು ಅವತ್ತೇ ಬಿಸಾಕ್ಬೇಕಾ, ಸದ್ಯಕ್ಕೆ ಅಲ್ಲೇ ಕೆಳಗಡೆ ಬಿಸಾಕಿದ್ದೆ. ಆವಾಗಲೇ ತಕ್ಷಣ ತಗೊಂಡು ಈ ಥರ ಇದೆ ಅಂತ ಹೇಳಿದಾಗ, ಇದೇ ನಿಮಗೆ ಏನಂತಾರೆ ಯೂಸ್ಲೆಸ್ ಅಂತ ಅನ್ಕೊಂಡಿದ್ದೀರಾ ಅಂತ ಎಲ್ಲ ಹೇಳಿ. ಸೊ ಅವತ್ತಿಂದ ಗೊತ್ತಾಯ್ತು ಗೈಸ್ ಟಿಕೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನೀವೂ ಅಷ್ಟೇ ಟಿಕೆಟ್ ಯಾವುದೇ ಕಾರಣಕ್ಕೂ ಎಸೆಯಕ್ಕೆ ಹೋಗ್ಬಿಡಿ. ಯಾವಾಗ ಬರ್ತಾರೆ ಅಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಸೊ ಟಿಕೆಟ್ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಯಾವ ಟಿಕೆಟ್ ಕೊಟ್ಟರು ನಾನು ಬ್ಯಾಗ್ ಒಳಗಡೆ ಹಾಕೊಂಡ್ಬಿಡ್ತೀನಿ. ಯಾವಾಗಲೂ ಬಂದಿದ್ದು ಅಕಸ್ಮಾತ್ ಬಂದರೆ ತೆಗೆದು ನೋಡ್ಬೋದು, ಕೊಡ್ಬೋದು ಅಂತ. ಸೊ ಇದು ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಯೂಶಲಿ ಡೈಲಿ ಏನು ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಸೊ ಅದನ್ನ ಇಟ್ಕೊಂಡಿರ್ತೀನಿ. ಆ ಲಿಪ್ ಗ್ಲಾಸ್ ಬಂದ್ಬಿಟ್ಟು ನಾನು ಡೈಲಿ ಒಂದೇ ಸರಿ ಯೂಸ್ ಮಾಡೋದು. ಮಾರ್ನಿಂಗ್ ಯೂಸ್ ಮಾಡ್ತೀನಿ, ಅಥವಾ ಎಲ್ಲ ನಾವು ಹೋಗಬೇಕು ಅಂತ ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ನಾನು ಮೇಜರಾಗಿ ಯೂಸ್ ಮಾಡಿ ಬಂದ್ಬಿಟ್ಟು ಡಾಟ್ ಆ್ಯಂಡ್ ಕೀ. ಇದು ಬೆರಿ ಕ್ರಂಬಲಿಂದು ಶೇಡ್ ಬಂದ್ಬಿಟ್ಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು ನೀವು, ಸಕ್ಕದಾಗಿದೆ. ಇದು ಇನ್ನೂ ತುಂಬ ಇದೆ, ಸಿಕ್ಕಾಪಡೆ ಬರುತ್ತೆ ಗೈಸ್. ಆ್ಯಕ್ಚುಲಿ ಇದ್ರ ಬೇಕಿದ್ರೆ ನಿಮ್ಗೆ ಏನಾರ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ನಾನು ಚಿಕ್ ಟಿಂಟ್ಸ್ ಆಗಲಿ ಬ್ಲಷ್ ಆಗಲಿ ಲಿಪ್ಸ್ಟಿಕ್ ಆಗಲಿ, ನಾನು ಈವನ್ ಐ ಶ್ಯಾಡೋಸ್ ಕೂಡ ಇದನ್ನೇ ಯೂಸ್ ಮಾಡ್ತೀನಿ.
ಸೊ ಬೆಸ್ಟ್. ಇದು ಲಿಪ್ ಬಾಮ್, ಆ್ಯಕ್ಚುಲಿ ಇದೇನು ಲಿಪ್ಸ್ಟಿಕ್ ಅಲ್ಲ, ಇದು ಲಿಪ್ ಬಾಂಬು. ನಿಮಗೆ ನೀಟಾಗೆ ಚೆನ್ನಾಗಿ ಪಿಗ್ಮೆಂಟೇಷನ್ ಕೂಡ ಸಕ್ಕತ್ತಾಗಿದೆ ಗೈಸ್. ಇದೊಂದು ನಾನು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ನಿಮಗೆ ಕೈಯಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಗೈಸ್. ಬ್ರೌನ್ ಶೇಡಿಗಂತೂ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಇದು ಏರ್ಪಾಡ್ಸ್ ಇದೆ. ನಾನು ಯೂಶಲಿ ಡೈಲಿ ಹಾಡು ಕೇಳ್ತೀನಿ, ಅಥವಾ ಎಲ್ಲನ ಶಾಪಿಗೆ ಹೋಗ್ಬೇಕಾದ್ರೆ ನಾನು ಹಾಕೊಂಡು ಹೋಗ್ತೀನಿ ಯಾವಾಗ್ಲೂ. ಸೊ ಇದೊಂದು ಮೇನ್ ಆಗಿ ಈ ಕೀ ಎಂತಕ್ಕೆ ಅಂತ ಅಂದ್ರೆ ನಂದು ಮೇಜರ್ ಶಾಪ್ ಎಂದು ಕೀ ಗೈಸ್. ಇದನ್ನ ನನಗೆ ಡೈಲಿ ಬೇಕಾಗೇ ಆಗುತ್ತೆ ಅಂತ ಇದನ್ನ ಫಸ್ಟ್ ಫ್ರಂಟ್ ಜಿಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಈ ಕೀ ನನ್ನ ಶಾಪಿನ ಕೀ. ಸೊ ಅದು ಬಿಟ್ರೆ ಒಂದು 200 ರೂಪಾಯಿ ನೋಟ್ ಇದೆ. ಮುಂದೆ ಯಾವಾಗ ಅರ್ಜೆಂಟಾಗಿ ಏನಾರ ಬೇಕು ಅಂತ ಅಂದರೆ ಸೊ ಅಷ್ಟಿದೆ ಗೈಸ್, ಅಷ್ಟೇ. ಈಗ ಸದ್ಯಕ್ಕೆ ಅಷ್ಟೇ ಆಗಿತ್ತು. ಆಮೇಲೆ ಲಾಸ್ಟ್ ಇದು ಒಂದೇ ಒಂದು ಸಿಪ್ಪರ್ ತೋರ್ಸೋಣ ಅಂತ ಅನ್ಕೊಂಡೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಸಿಪ್ಪರು, ನನಗಂತೂ ಸಖತ್ ಇಷ್ಟ. ಇದು ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಕಸಿನ್ನು ವಿದ್ವತ್ ಅಂತ. ಇದು ಹೆಂಗ್ ಬಂತು ಗೊತ್ತಾ ಗೈಸ್ ಈ ಗಿಫ್ಟು. ನನ್ನ ಕಸಿನ್ನು ನನ್ನ ಬರ್ತ್ಡೇಗೆ ಬರೋಕ್ಕಾಗಲಿಲ್ಲ. ಸೊ ಹಿಂದಿನ ದಿವಸನೂ ಅದ್ರ ಹಿಂದಿನ ದಿವಸ ನನ್ನೇ ಕರ್ಕೊಂಡೋಗಿ ನನ್ನ ಹತ್ರನೇ ಚೂಸ್ ಮಾಡಿಸಿ ಯಾವ್ದು ಬೇಕು ನಿನಗೆ ಅಂತ, ಏನ್ ಗಿಫ್ಟ್ ಬೇಕು ಅಂತ ನಾನೇ ಇದನ್ನ ಚೂಸ್ ಮಾಡಿ, ಮತ್ತೆ ರ್ಯಾಪರ್ ಇದ್ರ ಮೇಲೆ ರ್ಯಾಪರ್ ಆಗ್ತಾರಲ್ಲ, ಅದನ್ನು ನಾನೇ ಚೂಸ್ ಮಾಡಿ. ಸೊ ಆ ತರ ಸಿಕ್ಕಿರುವಂತ ಗಿಫ್ಟ್ ನಮ್ಮ ಅಣ್ಣ ಆಗ್ಲಿ ನನ್ನ ಕಸಿನ್ಸ್ ಆಗ್ಲಿ ಎಲ್ಲಾರು ಹಿಂಗೆ ಕೊಡೋದು ನನಗೆ ಗಿಫ್ಟ್ನ. ನನ್ನೇ ಕರ್ಕೊಂಡು ಹೋಗ್ತಾರೆ, ನನ್ನ ಹತ್ರನೇ ಚೂಸ್ ಮಾಡಿಸ್ತಾರೆ, ನನ್ನ ಹತ್ರನೇ ರ್ಯಾಪರು ಚೂಸ್ ಮಾಡಿಸ್ತಾರೆ. ಸರಿ ತಗೋ ಆಯ್ತು ಅಂತ ನನ್ ಬರ್ತಡೇ ದಿವಸ ಬಂದ್ಬಿಟ್ಟು ಕೊಡ್ತಾರೆ. ಇದು ಯಾವ ತರ ಸರ್ಪ್ರೈಸ್ ಗಿಫ್ಟ್? ಇದನ್ನ ಯಾರಣ್ಣ ಗಿಫ್ಟ್ ಅಂತ ಅಂತಾರ ಹೇಳಿ? ಯಾರಣ್ಣ ಗಿಫ್ಟ್ ಅಂತ ಅಂತಾರ? ಸೊ ಇದೊಂದು ಹೇಳ್ಬೇಕಾಗಿತ್ತು. ಬಟ್ ಸಖತ್ ಕ್ಯೂಟ್ ಆಗಿದೆ ಗೈಸ್. ಇದು ಅಫ್ಕೋರ್ಸ್ ನಾನೇ ಅಲ್ವಾ ಚೂಸ್ ಮಾಡಿರೋದು. ಸೊ ಸಖತ್ ಕ್ಯೂಟ್ ಆಗಿರುತ್ತೆ. ಇದು ಪೈಪ್ ತರ ಕೊಟ್ಟಿದ್ದಾರೆ, ಮತ್ತೆ ಈ ಕಡೆಯಿಂದನೂ ಇಲ್ಲೂ ಬೇಕಿದ್ರೆ ಕುಡಿಬಹುದು ಗೈಸ್. ಇದೊಂಥರ ಕ್ಯೂಟ್ ಸಿಪ್ಪರ್. ಸೊ ಅಷ್ಟೇ, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು. ಸೊ ಇನ್ನೊಂದು ಬ್ಯಾಗ್ ಇದೆ, ಆ ಬ್ಯಾಗ್ ನಾನು ಯಾವ್ದಕ್ಕನ ಅಕಸ್ಮಾತ್ ಮೇಜರ್ ಆಗಿ ಏನಾರ ತಗೊಂಡೋಗ್ಬೇಕು ಅಂದ್ರೆ ಆ ಬ್ಯಾಗ್ನ ಯೂಸ್ ಮಾಡ್ತೀನಿ. ಆ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಅಷ್ಟೇ ಗೈಸ್, ಈ ವ್ಲಾಗಿಗೆ ಇಷ್ಟೇ. ಈ ವ್ಲಾಗ್ನ ಇಲ್ಲಿ ಮುಗಿಸ್ತೇನೆ. ನಿಮ್ಗೆ ಏನಾರ ಇಷ್ಟ ಆಯ್ತು ಅಂದ್ರೆ ಈ ವ್ಲಾಗ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನೋಡ್ತಾರೆ ವಿಡಿಯೋಸ್ನ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡಿ. ನಾನೇನು ಅನ್ಕೊಂಡಿದ್ದೀನಿ ಸ್ವಲ್ಪ ಅಚೀವ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್.